ಹೆಲೋ ಡಿಯರ್ಸ್, ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈರೋಲ್ ಜ್ಯೂಸ್. ಈರೋಲ್ ಅಂದ್ರೆ ಹೀಟ್ ಸಮಯದಲ್ಲಿ ತುಂಬಾ ಹೆಲ್ದಿ. ಈರೋಲ್ ಜ್ಯೂಸ್ ಅನ್ನ ಟೇಸ್ಟಿಯಾಗಿ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. 10 ರಿಂದ 12ರಷ್ಟು ಡೇಟ್ಸ್ ಅನ್ನ ತಗೊಂಡಿದ್ದೀನಿ. ಡೇಟ್ಸ್ ನಲ್ಲಿರುವಂತಹ ಸೀಡ್ಸ್ ಅನ್ನ ರಿಮೂವ್ ಮಾಡಿ ಕೊಡೋಣ. 15 ಬಾದಾಮ್ ತಗೊಂಡಿದ್ದೀನಿ. ಇನ್ನೊಂದು ಗ್ಲಾಸ್ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ನಾವು ವಾಶ್ ಮಾಡಿ ತೆಗೆಯೋಣ. ಇನ್ನು ಇದನ್ನ 1 ಗ್ಲಾಸ್ ನೀರನ್ನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಂದು ಸೈಡ್ ಅಲ್ಲಿ ಈರೋಲ್ ತಗೊಂಡಿದ್ದೀನಿ. ಮಂಗಳೂರಿನಲ್ಲಿ ಫುಲ್ ಫೇಮಸ್ ಆಗಿರೋದು ಈರೋಲ್ ಅಂತ ಹೆಸರಿನಲ್ಲಿ. ನಿಮ್ಗೆ ಏನಾದ್ರೂ ಇದ್ರ ಹೆಸರು ಗೊತ್ತಿದ್ರೆ ಹೇಳಿ. ಈರೋಲ್ ಅಂದ್ರೆ ನನ್ಗಂತೂ ತುಂಬಾ ಫೇವ್ರೇಟ್. ಅದು ಮಾತ್ರ ಅಲ್ಲ, ಹೀಟ್ ಸಮಯದಲ್ಲಿ ಬಾಡಿ ಕೂಲಿಂಗ್ ಎಫೆಕ್ಟ್ ಅಲ್ಲಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಒಂದು ಸೈಡ್ ಅಲ್ಲಿ ಡೇಟ್ಸ್ ಮತ್ತು ಆಲ್ಮಂಡ್ ಅನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಬರ್ತಾ ಇದ್ದೀನಿ. ಇನ್ನಿದನ್ನ ಸಪರೇಟ್ ಆಗಿ ನಾನು ತೆಗೆದಿರ್ತಾ ಇದ್ದೀನಿ. ಒಂದು ಸೈಡ್ ಅಲ್ಲಿ ಈರೋಲ್ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಇವಾಗ ಇದನ್ನ ಜ್ಯೂಸ್ ಮಾಡಿ ತೆಗಿಬೇಕು. ಈರೋಲ್ ಫ್ರೂಟ್ಸ್ ನೋಡಕ್ಕೆ ಎಷ್ಟು ಚಂದ ಅಲ್ವಾ, ಜೆಲ್ಲಿ ಟೈಪ್. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಅಂಡ್ 1 ಗ್ಲಾಸ್ ನಷ್ಟು ಹಾಲು. ಇನ್ನು ಇದನ್ನ ಜ್ಯೂಸ್ ಮಾಡಿ ಬರೋಣ. ಎಸ್, ಇವಾಗ ನಮ್ಮ ಈರೋಲ್ ಜ್ಯೂಸ್ ಅಂತೂ ರೆಡಿ ಆಯ್ತು. ಇದನ್ನ ಜ್ಯೂಸ್ ಮಾಡೋದ್ರಿಂದ ಇದೊಂಥರ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಅಲ್ಲಿ ಸಿಗುತ್ತೆ. ಇನ್ನು ನಾವು ಜ್ಯೂಸ್ ರೆಡಿ ಮಾಡೋಣ. ಈರೋಲ್ ಪೇಸ್ಟ್ ಅನ್ನ ಆಡ್ ಮಾಡಿ ಕೊಡೋಣ. ಇನ್ನೊಂದು ಸೈಡ್ ಅಲ್ಲಿ ಆಲ್ಮಂಡ್ ಅಂಡ್ ಖರ್ಜೂರ ಪೇಸ್ಟ್ ಅನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ. ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಇದಕ್ಕೆ 1/2 ಲೀಟರ್ನಷ್ಟು ಮಿಲ್ಕ್ ಅನ್ನು ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಮಿಶ್ರಣ ಮಾಡಿ ಕೊಡೋಣ. ಇನ್ನು ಈರೋಲ್ ಜ್ಯೂಸ್ಗೆ 2 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡಿದ್ರೆ ವಾವ್, ತುಂಬ ಟೇಸ್ಟ್ ಬರುತ್ತೆ. ಎಸ್, ನಮ್ಮ ಈರೋಲ್ ಜ್ಯೂಸ್ ಅಂತೂ ರೆಡಿ ಆಯ್ತು. ವಾವ್, ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಹೀಟ್ ಸಮಯದಲ್ಲಿ ಕುಡಿಬೇಕಾಗಿರೋದೇ ಈರೋಲ್ ಜ್ಯೂಸ್ ಅಂತ ಹೇಳ್ತೀನಿ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ತೂಕ ಕಡಿಮೆ ಇರುವವರಿಗೆ ಈರೋಲ್ ಜ್ಯೂಸ್ ಕುಡಿಯೋದ್ರಿಂದ ತೂಕನು ಜಾಸ್ತಿ ಆಗುತ್ತೆ. ಅದು ಕೂಡ ಇದೇ ರೀತಿ ಜ್ಯೂಸ್ ಮಾಡಿ ಕುಡೀರಿ. ವೀಕ್ಲಿ 2 ಟೈಮ್ಸ್ ಕುಡಿದ್ರೆ ಮಾತ್ರನೇ ಸಾಕು. ಇದರ ಮೇಲೆ ರೋಸ್ಟೆಡ್ ಕ್ಯಾಶ್ಯೂ ನಟ್ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಸ್ ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರೆಯದಿರಿ.